ಯುಟಿ ಖಾದರ್ ಕೊಟ್ಟಿರುವ ಸ್ಟೇಟ್ಮೆಂಟ್ ಈಗ ಹಲ್ಚಲ್ ಎಬ್ಬಿಸ್ತಾ ಇದೆ. ಹಾಗಾದ್ರೆ ಇನ್ನು ಮುಂದೆ ರಾಜ್ಯದಲ್ಲಿ ಪೊಲೀಸ್ ರಾಜ್ ಅನ್ನುವಂಥದ್ದು ಶುರುವಾಗುತ್ತಾ? ಯುಪಿ ಯೋಗಿ ಆದಿತ್ಯನಾಥ್ ಅವರ ಮಾಡೆಲ್ ರಾಜ್ಯದಲ್ಲಿ ಜಾರಿಗೆ ಬರುತ್ತಾ? ಮಾನವ ಹಕ್ಕುಗಳ ಆಯೋಗ ಇದಕ್ಕೆ ಏನ್ ಹೇಳುತ್ತೆ? ಕಾನೂನನ್ನ ಮೀರಿದ ನ್ಯಾಯ ಅದು ನ್ಯಾಯ ಅಂತ ಅನ್ನಿಸ್ಕೊಳ್ಳುತ್ತಾ? ನಮ್ಮಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆ ಅವಕಾಶ ಇದೆಯಾ? ಇದ್ರ ಬಗ್ಗೆ ಚರ್ಚೆನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮೊದಲನೇದಾಗಿ ಎಚ್.ಎಂ. ವೆಂಕಟೇಶ್, ಮಾನವ ಹಕ್ಕುಗಳ ಹೋರಾಟ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಬಿಜೆಪಿ ವಕ್ತಾರಾಗಿ ಉತ್ಕರ್ಷ್ ಗೌಡ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಉತ್ಕರ್ಷ್ ಅವರೇ, ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಅವರು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಲಗತ್ತಿ ಸರ್, ನಿಮ್ಮಿಂದಲೇ ಆರಂಭ ಮಾಡ್ತೀನಿ. ಬಹುಶಃ ಇದು ಪೊಲೀಸರಿಗೆ ಖುಷಿ ಕೊಡೋ ಸುದ್ದಿಯಾ ಅಂತ, ಸ್ವಲ್ಪ ಹರ್ಷ ಆಗುತ್ತಾ ಅಂತ, ಅಥವಾ ಇಕ್ಕಟ್ಟಿಗೆ ಸಿಗಾಕ್ಸುತ್ತಾ? ಇವರ ಸ್ಟೇಟ್ಮೆಂಟ್ ಅನ್ನ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ನೀವು ಹೇಗೆ ತಗೊಳ್ತೀರಿ? ಸಂತೋಷನೂ ಇಲ್ಲ, ದುಃಖನೂ ಇಲ್ಲ. ಓಕೆ, ನಾವು ಸಾಕಷ್ಟು ಮಾಡಿದ್ದೇವೆ, ಅವಶ್ಯಕತೆ ಇದ್ದಾಗ ಮಾಡ್ಬೇಕು ಅಷ್ಟೇ. ಯಾರು ಮುಗ್ಧರನ್ನ ಯಾರು ಪೊಲೀಸರು ಹೊಡೆಯೋದಿಲ್ಲ, ಅಮಾಯಕರನ್ನ ಯಾರು ಹೊಡೆಯೋದಿಲ್ಲ, ಸಭ್ಯ ನಾಗರಿಕರನ್ನ ಯಾರು ಹೊಡೆಯೋದಿಲ್ಲ. ಯಾರು ರೌಡಿಸಮ್ ಮಾಡ್ತಾರೆ, ಯಾರು ನಟೋರಿಯಸ್ ಕ್ರಿಮಿನಲ್ಸ್ ಇರ್ತಾರೆ, ಯಾವನು ಒಂದು 10-12 ಮರ್ಡರ್ ಕೇಸ್ ಮಾಡಿರ್ತಾನೆ, ರೇಪಿಸ್ಟ್ ಇರ್ತಾನೆ, ಅವನ ಮೇಲೆ ಸಾಕಷ್ಟು ಕೇಸುಗಳು ಇರ್ತವೆ. ಅವ ಆರಾಮ ಕೋರ್ಟ್ಗೆ ಹೋಗ್ತಾನೆ, ಮತ್ತೆ ಜಾಮೀನು ಬರ್ತಾನೆ, ಹೊರಗೆ ಮತ್ತೆ ಬಂದು ಅದೇ ದಂಧೆ ಮಾಡ್ತಾನೆ. ಸೊ ಅಂಥವ್ರಿಗೆ ಏನ್ ಮಾಡ್ಬೇಕು? ಕೊನೆಗೆ ಅನಿವಾರ್ಯವಾಗಿ ನಾವು ಎನ್ಕೌಂಟರ್ ಮಾಡಬೇಕಾಗ್ತದೆ ಅಥವಾ ಖಾಲಿ ಗುಂಡು ಹಾಕಬೇಕಾಗ್ತದೆ. ಇದು ಇಲ್ಲಿವರೆಗೆ ನಡ್ಕೊಂಡು ಬಂದಂತ ಒಂದು ಪದ್ಧತಿ. ಆದ್ರೆ ಕೆಲವೊಂದು ನ್ಯಾಚುರಲ್ ಎನ್ಕೌಂಟರ್ ಆಗ್ತವೆ. ಕೆಲವೊಮ್ಮೆ ನಾವು ಚಾಣಾಕ್ಷತೆಯನ್ನು ಬಳಸಿಕೊಂಡು ಮಾಡ್ತೀವಿ. ಸೊ ಅನಿವಾರ್ಯವಾಗಿ ನಾವು ಸಮಾಜ ನೋಡ್ರಿ, ಶಾಂತತೆಯಿಂದ ಇರಬೇಕಾದ್ರೆ, ನೆಮ್ಮದಿಯಿಂದ ಇರಬೇಕಾದ್ರೆ ಇಂಥ ಕ್ರಿಮಿನಲ್ಸ್ಗಳು ಇರಬಾರ್ದು. ಅದಕ್ಕೆ ಬುಲೆಟೇ ಮದ್ದು ಅಂತೀರಾ? ಹೌದು, ಖಂಡಿತ. ಈಗ ಮಕ್ಕಳನ್ನ ರೇಪ್ ಮಾಡ್ತಾರಲ್ರಿ, ಚಿಕ್ಕ ಮಕ್ಕಳಿಗೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ. ಡೆಫಿನೆಟ್ಲಿ ಅತ್ಯಾಚಾರ ಅಥವಾ ಹೆಣ್ಮಕ್ಳ ವಿಚಾರದಲ್ಲಿ ಅವ್ರು ನಡ್ಕೊಳ್ಳೋ ರೀತಿ ಇವನ್ನೆಲ್ಲ ನೋಡ್ಬಿಟ್ರೆ ಜನನೇ ಹೇಳ್ತಾರೆ, ನೀವುಗಳೇನು ತಗೋಬಿಡಿ, ನಡು ರೋಡ್ ಕೊಡಿ ಅಂತ ಕೇಳ್ತಾರೆ. ಹೈದರಾಬಾದ್ ನಲ್ಲಿ ಜನನ ಡಿಮಾಂಡ್ ಮಾಡಿದ್ರು 4 ಮಂದಿಗೆ ಅಲ್ಲೇ ಶೂಟ್ ಮಾಡೋದು. ನಮ್ಮವ್ರೆ ಅವರು ಸಜ್ಜನ್ ಅಂತ, ಧಾರವಾಡದವರು ಸಜ್ಜನ್ ಅಂತ IPS ಕಮಿಷನರ್, ಅವರೇ ಎನ್ಕೌಂಟರ್ ಮಾಡಿದ್ರು 4 ಮಂದಿಗೆ. ನಮ್ ಕಾನೂನಲ್ಲಿ ಅದಕ್ಕೆ ಅವಕಾಶ ಅಲ್ಲ, ಅವಕಾಶ ಇಲ್ಲ, ನಿಜ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಮಾಡಬಾರ್ದಂತ, ಹ್ಯೂಮನ್ ರೈಟ್ಸ್ ಕಮಿಷನ್ ಇದೆ. ಬಟ್ ಇದಕ್ಕೆಲ್ಲ ಅಂಜ್ಕೊಂಡು ಕುಂತ್ರೆ ನಾವು ಸಮಾಜದಲ್ಲಿ ನೆಮ್ಮದಿಯಾಗಿ ಇಡಬೇಕು. ನೆಮ್ಮದಿ ಹೆಂಗೆ ಕಾಪಾಡಬೇಕು? ಅಲ್ಲ, ನೀವು ಹೇಳಿ ನೋಡಿ, ನಾವು ಯಾರನ್ನ ಮುಗ್ಧರನ್ನ ಕೊಲ್ಲೋದಿಲ್ಲ, ಯಾರು ಸಭ್ಯ ನಾಗರಿಕ ನೋಡ್ರಿ, ನಮಗೆ ಯಾರು ಹೆದರೋದು ಬೇಕಾಗಿಲ್ರಿ. ಜನನು ನಮಗೆ ನಮಸ್ಕಾರ ಮಾಡೋದು ಬೇಕಾಗಿಲ್ಲ, ಯಾರು ನಮಗೆ ಮರ್ಯಾದೆ ಕೊಡೋದು ಬೇಕಾಗಿಲ್ಲ. ಯಾವನ ಕಾನೂನು ಬಗ್ಗೆ ಅರಿವಿರ್ತದೆ, ಯಾವನ ಕಾನೂನಿಗೆ ಗೌರವ ಕೊಡ್ತಾನೆ, ನಾವೇ ಅವನಿಗೆ ಮರ್ಯಾದೆ ಕೊಡ್ತೇವೆ. ಯಾವನ ಕಾನೂನನ್ನು ಮೀರ್ತಾನೆ, ಯಾವನ ಸಮಾಜದ ವಿರುದ್ಧ ಅನ್ಯಾಯ ಮಾಡ್ತಾನೆ, ಯಾವನ ಕಾನೂನನ್ನ ಧಿಕ್ಕರಿಸಿ ಕೊಲೆ ಸುಲಿಗೆ ಎಲ್ಲನೂ ಮಾಡ್ತಾನೆ, ಅಂಥವನಿಗೆ ಅನಿವಾರ್ಯವಾಗಿ ಸುಮ್ಮನೆ 1-2 ಮರ್ಡರ್ ಮಾಡ್ದ, 1-2 ರೇಪ್ ಮಾಡ್ದ ಅಂತ ಅಂಥವನಿಗೆ ಹೊಡಿದಿಲ್ಲ ನಾವು. ಮಾಸ್ ಮರ್ಡರ್ ಮಾಡಿರ್ತಾನೆ, ಮಾಸ್ ಮರ್ಡರ್ ಮಾಡಿರ್ತಾನೆ, 10-12 ಮರ್ಡರ್ ಕೇಸ್ ಇರ್ತವೆ, 7-8 ರೇಪ್ ಕೇಸ್ ಇರ್ತವೆ. ಅಂಥವ್ನಿಗೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳಿ? ಯಾರಾದ್ರೂ ಹೇಳಿ ಏನ್ ಮಾಡ್ಬೇಕು? ಸೊ ಅನಿವಾರ್ಯವಾಗಿ ನಾವು ನಮಗೆ ನೋಡಿ, ಒಬ್ಬನ ಅಮಾಯಕನನ್ನ ಕೊಲ್ಲೋದು, ಕ್ರಿಮಿನಲ್ ಕೊಲ್ಲೋದು ಆಗ್ಲಿ ನಮಗೆ ಪೊಲೀಸರಿಗೆ ಸಂತೋಷ ಆಗ್ತದ? ಅವರು ಮನುಷ್ಯರೇ. ಆದ್ರೂ ಸುಧಾರಣೆ ಆದ್ರೂ ಅಂತ ಎಷ್ಟೋ ಚಾನ್ಸ್ ಕೊಟ್ರು ಅವನು ಅದೇ ದಾರಿ ಹಿಡಿತಾನೆ. ಅಂದ್ರೆ ಅನಿವಾರ್ಯವಾಗಿ ಧರ್ಮಶಾಸ್ತ್ರನೇ ಹೇಳ್ತದ್ರಿ, ಸಾಮೋಪಾಯ, ಭೇದೋಪಾಯ, ದಂಡೋಪಾಯ ಅಂತ ಹೇಳೋದಲ್ವಾ? ಪ್ರಜಾಪ್ರಭುತ್ವ ಏನ್ ಹೇಳುತ್ತೆ ಅಂತ ಪ್ರಜಾಪ್ರಭುತ್ವನೇ ನಾವು ಹೇಳ್ತಾ ಇರೋದು, ಬೇರೆ ಏನು ಇಲ್ಲ. ಮತ್ತೆ ಯೋಗಿ ಈ ಖಾದರ್ ಹೇಳಿದ್ದು ಒಂದು ದೃಷ್ಟಿಯಿಂದ ನಿಜಾನೇ. ಆದ್ರೆ ಅದು ಇನ್ ಕರ್ಟನ್ ಆಗಿ ಹೇಳಬಹುದಾಗಿತ್ತು, ಓಪನ್ ಆಗಿ ಹೇಳಿದ್ದಾರೆ. ಬಟ್ ಯೋಗಿ ಆದಿತ್ಯನಾಥ್ ಮಾಡಿಲ್ವಾ? ಅದು ಎಲ್ಲರೂ ಜನ ಅಪ್ರಿಶಿಯೇಟ್ ಮಾಡಿಲ್ವಾ? ಹೇಗೆ ಟೀಚಿಂಗ್ ಹೆಂಗ್ ಬಂದ? ಅದು ರಸ್ತೆಯಲ್ಲಿ ಬೈಟ್ ಮಾಡ್ಕೊಳ್ಳೇನೆ, 4 ಜಾಡ್ಸೋದ್ ಕೂಡ ರಸ್ತೆಯಲ್ಲೇನೆ 4 ಜನರಿಗೆ, ಹೆಣ್ಮಕ್ಳ ಎದುರಿಗೆ, ಜನರ ಎದುರಿಗೆ ಒದ್ರೆ, ಸೊ ಆಟೋಮೆಟಿಕ್ ಹಾದಿಗೆ ಬರ್ತಾರೆ ಜನ. ನೋಡ್ರಿ, ಯಾರಿಗೆ ಮರ್ಯಾದೆಯಿಂದ ಇರ್ತಾರೆ, ಯಾರು ಸಭ್ಯ ನಾಗರಿಕ ಇರ್ತಾರೆ, ಅವ್ರಿಗೆ ನಾವೇನು ಇದು ತೊಂದರೆ ಕೊಡೋದು ಬೇಡ, ಏನು ಮಾಡೋದು ಬೇಡ. ಮತ್ತೆ ಕ್ರಿಮಿನಲ್ಸ್ಗಳಿಗೆ ಈ ತರ ಮಾಡಿದ್ರೆ ಏನ್ ಮಾಡ್ಬೇಕು? ಬರ್ತೀನಿ ಸರ್, ಬರ್ತೀನಿ, ಸ್ಟೇಟ್ಮೆಂಟಿಗೆ ಬರ್ತೀನಿ. ಉತ್ಕರ್ಷ್ ಅವರೇ, ಬಿಜೆಪಿ ಅವ್ರಿಗೊಂಥರ ಹಾಲು ಕುಡ್ದಷ್ಟು ಸಂತೋಷ, ಇಂಡೈರೆಕ್ಟ್ ಆಗಿ ಯೋಗಿ ಮಾಡೆಲ್ನ ಒಪ್ಕೊಬಿಡ್ತು ಕಾಂಗ್ರೆಸ್ ಅಂತ. ಇಲ್ಲ ನೋಡಿ, ಒಂದು ಯೋಗಿ ಮಾಡೆಲನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಭಾಳಷ್ಟು ಪೊಲಿಟಿಕಲ್ ಕರೇಜ್ ಮತ್ತು ಡೈನಮಿಸಮ್ ಬೇಕು. ಅದೇನು ಇವತ್ತಿನ ಕಾಂಗ್ರೆಸ್ ಅವ್ರಿಗೆ ಇಲ್ಲ. ಅದು ಬರೀ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರಂತರ ಮೀಡಿಯಾ ಟೈಗರ್ಗಳಷ್ಟೇ. ಮೀಡಿಯಾ ಮುಂದೆ ಗುಂಡು ಹೊಡಿಬೇಕು, ಅದು ಮಾಡಬೇಕು ಅಂತಾರೆ. ಬಟ್ ಅದನ್ನು ಎಕ್ಸಿಸ್ಟೆನ್ಸಿಗೆ ತರಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಾಗ್ತಿದೆ ಮೇಡಮ್? ಕಳೆದ 3 ವರ್ಷದಿಂದ ನಾವೇ ನೋಡ್ತಾ ಇದೀವಿ ರಾಜ್ಯದಲ್ಲಿ ಯಾವ ರೀತಿ ಅತ್ಯಾಚಾರ ಇರ್ಬೋದು, ಯಾವ ರೀತಿ ಅಪಹರಣ ಕೇಸ್ಗಳಿರ್ಬೋದು, ಕೊಲೆ ಸುಲಿಗೆಗಳು. ಈಗ ಬಸವರಾಜ್ ಸರ ಹೇಳಿದ್ರು ಎಷ್ಟೆಲ್ಲ ನಡೀತಾ ಇದೆ ರಾಜ್ಯದಲ್ಲಿ ಅಂತ.
ಸೊ ಹಾಗಾಗಿ ಇದನ್ನ ಯಾವತ್ತೋ ತರಬೇಕಾಗಿತ್ತು ನೀವು ರಾಜ್ಯದಲ್ಲಿ ಅಸ್ತಿತ್ವಕ್ಕೆ. ಗುಂಡು ಹೊಡೆಯುವಂಥದ್ದು, ಯಾರು ಕ್ರಿಮಿನಲ್ಸ್ಗಳು ಆ ಕೆಲಸ ಮಾಡ್ತಾರೆ ನೇರವಾಗಿ ನೋಡಿ. ಇವತ್ತು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಉತ್ತರ ಪ್ರದೇಶ ಬಿಹಾರವನ್ನ ಗೂಂಡಾಗಳ ರಾಜ್ಯ ಅಂತ ಕರೀತಾ ಇದ್ರು. ಅಂತ ಗೂಂಡಾಗಳನ್ನ ಒದ್ದು ಸದೆ ಬಡಿಯುವಂತ ಕೆಲಸವನ್ನ ಯೋಗಿ ಆದಿತ್ಯನಾಥ್ ಮಾಡಿದ್ರು. ಈ ಹ್ಯಾಡ್ ದಟ್ ಕರೇಜ್, ಈ ಹ್ಯಾಡ್ ದಟ್ ವಿಲ್. ಅವ್ರು ಯಾವುದಕ್ಕೂ ಹೆದರ್ತಾ ಇರಲಿಲ್ಲ, ಅಲ್ಲಿ ಯಾವ ಧರ್ಮ ಜಾತಿ ಮತ್ತೊಂದು ನೋಡ್ಲಿಲ್ಲ. ಸೊ ಅದನ್ನ ಎಕ್ಸಿಸ್ಟೆನ್ಸ್ಗೆ ತರುವಂತ ಪೊಲಿಟಿಕಲ್ ಕ್ರೆಡಿಬಿಲಿಟಿ ಇವತ್ತು ಕಾಂಗ್ರೆಸ್ಗಿದೆಯಾ? ಯಾವ್ದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದಾರೆ? ಯಾವ್ದನ್ನ ಮಾಡಕ್ಕಾಗಿದೆ? ಪಾಪ DK ಶಿವಕುಮಾರ್ ಅವರು ಮೊನ್ನೆ ಹೇಳಿಕೆ ಕೊಟ್ರು, CM ಆಗಿದ್ ಹೊಸದಾಗಿ ಜೋಶಲ್ಲಿ ಎಲ್ಲಾ ಸರ್ಕಾರಿ ಇಲಾಖೆಗಳ ಮುಂದೆ ಒಂದು ಬೋರ್ಡ್ ಹಾಕಿರ್ತೀವಿ, ನಂಬರ್ ಹಾಕ್ತಿವಿ, ಏನಾದ್ರೂ ಯಾರಾದ್ರೂ ಲಂಚ ಕೇಳಿದ್ರೆ ನಂಬರ್ಗೆ ಫೋನ್ ಮಾಡಿ ಅಂತ. ನಾವು ಸುಮಾರು ತಹಸೀಲ್ದಾರ್ ಕಚೇರಿಗಳಿಗೆ ಹೋದ್ವಿ, ಪೊಲೀಸ್ ಅಧಿಕಾರಿಗಳ ಕಚೇರಿಗಳಿಗೆ ಹೋದ್ವಿ, ಎಲ್ಲೂ ಕೂಡ ನಮ್ಗೆ ಆ ನಂಬರ್ ಏನು ಕಾಣಿಸ್ಲಿಲ್ಲಪ್ಪ. ನಾವು ಕಾಯ್ತಾ ಇದ್ದೀವಿ. ಮೊನ್ನೆಯಿಂದ ಏನೋ ಹಾಕ್ತಾ ಇದಾರಲ್ರಿ, ಯಾವ್ದು ಬಂದಿಲ್ಲ ನಮ್ಗಂತೂ ಯಾವ್ದು ಕಾಣಿಲ್ಲ. ಹಾಗಾಗಿ ಈ ರೀತಿ ಈಗ ಈ ಸ್ಟೇಟ್ಮೆಂಟ್ ನೀವು ಒಪ್ಕೋತೀರಿ? ಖಂಡಿತವಾಗ್ಲೂ ಒಪ್ತೀವಿ. ಯಾರು ರೌಡಿಗಳಿದ್ದಾರೆ, ಯಾರು ಗೂಂಡಾಗಳಿದ್ದಾರೆ, ಮೊದಲು ನೀವು ಯೋಗಿ ಆದಿತ್ಯನಾಥ್ ಮಾಡೆಲ್ ಅನ್ನ ರಾಜ್ಯದಲ್ಲಿ ತಗೊಬನ್ನಿ, ತಪ್ಪೇನಿಲ್ಲ. ಯಾರು ಧರ್ಮಗಳು ಕಿಚ್ಚನ್ ಹಬ್ಬಿಸ್ತಾರೆ, ಯಾರು ಕಲ್ಲನ್ನು ಹೊಡಿತಾರೆ, ಯಾರು ಚಪ್ಲಿ ತೂರ್ತಾರೆ, ಅಂತವ್ರ ಮನೆಗಳಿಗೆ JCB ನುಗ್ಸುವಂತ ಕೆಲಸ ಮಾಡ್ಲಿ UT ಖಾದರ್ ಅವರು. ಐ ಹ್ಯಾವ್ ಗುಡ್, ಅವ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಇದೆ UT ಖಾದರ್ ಸಾಹೇಬ್ರ ಬಗ್ಗೆ. ಅವ್ರು ಮಾಡ್ತಾರೆ ಅನ್ನೋಂತ ಒಂದು ಅಭಿಲಾಷೆ ನಮಗಿದೆ. ಅವ್ರಿಗೆ ಎಷ್ಟು ಫ್ರೀಡಮ್ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು. ಅವರು ಸಭ್ಯ ರಾಜಕಾರಣಿ, ನಾವು ನೋಡಿದ್ದೀವಿ. ನಾವು 40 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೇವೆ, ಎಲ್ಲ ಗೌರ್ಮೆಂಟ್ಗಳು ನೋಡಿದ್ದೇವೆ, ಬಹಳಷ್ಟು ಮಂತ್ರಿಗಳು, 1000 ಮಂತ್ರಿಗಳನ್ನು ನೋಡಿದ್ದೇವೆ. ಇವರಂತ ಸಭ್ಯ ನಾಗರಿಕರು ಯಾರು ಇಲ್ಲ. ಇವರೊಬ್ರು ಆಚಾರ್ಯ ಅಂತ ಹೋಮ್ ಮಿನಿಸ್ಟರ್ ಇದ್ರು ಮೇಡಮ್, ಆಚಾರ್ಯ ಅಂತ ಹೋಮ್ ಮಿನಿಸ್ಟರ್ ಇದ್ರು. ಅವರು ಬಹಳ ಜೆಂಟ್ಲ್ಮೆನ್.